ಕಾರಣ ಎನ್ನುವ ಪರಿಸರ ಜಾಗೃತಿ ಆಮೇಲೆ ಬಿಡಕಂತ ಸೆರೆಟ್ಲೆ ಕೆಲಸದ ಕಾರಣ ಅಂತ ಹೇಳಿದ್ರೆ ಯಾವ ರೀತಿ ಅನ್ನುವುದಕ್ಕಾಗಿ ಈ ನಾಟಕ ಇರುತ್ತದೆ. ಕನಸಿನಲ್ಲಿ ಕಾರಣ ಹೇಗಿರುತ್ತದೆ ಎನ್ನುವುದನ್ನ ನೀವೇ ನೋಡಬೇಕು. ಈ ಕನಸಿನ ಕಾರಣ ಪರಿಸರ ಜಾಗೃತಿ ನಾಟಕ. ಸಮಯ ಸುಮಾರು 8 ಗಂಟೆ, ರಾತ್ರಿ ಸುಮಾರು 8 ಗಂಟೆ. ದೊಡ್ಡ ದುನಿಯಾ ಕದ ಮಗಳ ಮುಂದ್ ಬಾ ದನವರ ಮುಂದ್ ಬಾ ಅಣ್ಣದೈತಿ. ಅಣ್ಣ ಈಗ ಕುದಿಯಾತಡಿ ಕುದಿಯಾತೆ ಪೈಖಾನೆ ಬೇಕಿಟ್ಟ
ಸೌಮ್ಯ ಏನ ಏನಿದೆ ಚಸ್ಮಾ ಇರ್ತದ ಊಟದ ನಂತರ ಹೊರಗಿನ ಕಟ್ಟೆಯ ಮೇಲೆ ರಾಮಪ್ಪ ಕುಳಿತಿರುತ್ತಾನೆ. ಆಗ ದುರ್ಗಪ್ಪ ಬರುತ್ತಾನೆ. ಅವ್ರು ಹೋಗಿದ್ದೆ ಬೇಗ ಮನೆಗೆ. ಏನಾಯ್ತು ಹೊಲಕ್ಕೆ ಅಲ್ಲ ಜೋಳ ಹಾಕೇನೆ ಏನ್ ಹಾಕಿ ಸ್ವಲ್ಪ ಒಳಗೆ ಹಾಕಿ ನೋಡ್ಪ ಜೋಳ ಹಾಕಿದೆ ಊಟ ಅದೇ ಪಾಪ ಊಟದ ಮ್ಯಾಗ ಹಾಕ್ಬೇಕು ನೋಡು. ಏನ 28 ರೊಟ್ಟಿ ಒಂದು ಅನ್ನ ತಗರಿ ಉಂಡಿನ ನಿಂತಿಂದ ಜಯ ನಾನ ಇವತ್ತೆ ಅಯ್ಯ ನಾನು ಬೇಗ ಮನೆಗೆ ಒಂದು 4 ಇಡ್ಲಿ ಒಂದು ಗಡಿಗೆ ಸಾರು ಒಂದ ತುತ್ತಿಗೆ ತಿನ್ಕಾಯಿ ಬಿಟ್ಟಿದ್ನಿ. ಪುಕ್ಷಲ್ಲೇ ಬರ್ತೀನಿ ಅಂದ್ರೆ ನೀ ಹಂಗೆ ಹಂಗೆ ತಿಂತಿ ಬಿಡಪ್ಪಾಡಿ ಬಿಡಪ್ಪ ನೀ ಏನ್ ತಂದು ಹಾಕತ್ತೆ ಹೇಳ್ತೇನೆ ಮುಂದೆ ಹೇಳ ಏನ್ ಮುಂದ ಮತ್ತ ಅದಕ್ಕೆ ನೀರದ ಔಷಧ ಮಾಡಿ ಬೋರ್ ಒಂದು ಕೆಟ್ಟ ಮರ ಬೋರ್ ಇದಾಗತ್ತೆ ಅದು ಬೋರ್ ಏನ್ ನಾವು ಗಡ್ಡೆ ನೀರು ಬರ್ತೈತಿ ಸ್ವಲ್ಪ ಮಾಡಿ ಪೈಪ್ಲೈನ್ ಹಾಕ್ಸಿ ಅಂತ ಮಾಡಿ ಹೋಗಿ ಸಾಕು ಹೋಗ ಹೋಗಿ ಕುಂತು ಬಾ ಮತ್ತೆ ಹೇಳ್ತೀನಿ ಏನಪ್ಪ ತೆಗಾಳಿ ಕಡಿಸ್ಬಿಟ್ಟಿನಿ ಹೆಚ್ಚಿನಾಗ ನೋಡಲ್ಲ ಬ್ಯಾಡಪ್ಪ ನಿನ್ನ ಕೈ ಮುಗಿಸಿ ಪಂಚಾಯತ್ ರೊಕ್ಕ ಬರ್ಬೋದ ಏಪ ಹಂಗ ಇಪ್ಪವ್ರು ಪಂಚಾಯತ್ ಕೊಡ್ತಾರ ಇಲ್ಲ ಕೊಡುವುದಿಲ್ಲ ಅವ್ರ ತಿಂತಾವ ನೋಡ ಕೊಡ ಮತ್ತೆ ದೂರ ಹೋಗಿ ಹೋಗಿ ಇದು ಕೊಡ್ರೆ ಹವಾಮಾನ ಕೆಡಿಸಿದ ಯಾಕ ಮಗಳ ಹಿಂಗ್ಯಾಕ ಆಗ್ಬಿಟ್ಟು ಹೊರಬರಾತಿ ಹೌದಾ ಹಾ ಹಾ ಏನಂತ ಮಾಡ್ಸಾರವ್ವ ನೀನ ಮಾಡಿದ್ರು ಮತ್ತೆ ಬೇಗ ಯೋಚನೆ ಮಾಡೋಣ ಅಂತದನ ಊಟ ಮಾಡಿ ಮಕ್ಕ ಹೋಗ್ರೆ ನಿಮಿಷ 3 ಮಗಳು ಹೋಗಿ ಮಲಗುತ್ತಾರೆ. ಅವರಿಗೆ ಕನಸು ಬೀಳುತ್ತದೆ. ಕನಸು ಆತ್ಮೀಯ ಪ್ರವಾಸಿಗರೇ, ಇಲ್ಲಿ ನೋಡಿ, ಇಗೋ ನೋಡಿ, ಇದೇ ನೋಡಿ, ಪ್ರಪಂಚದಲ್ಲಿ ಹಿಂದಿನ ಕಾಲದಲ್ಲಿ ಬಹು ಹಿಂದೆ ಈ ರೀತಿಯಾಗಿ ಜಲಪಾತಗಳು ಧುಮುಕುತ್ತಿದ್ದವು. ಇಂತಹ ಜಲಿ ಜಲಪಾತಗಳನ್ನು ವೀಕ್ಷಿಸಲು ಸಾವಿರಾರು ಲಕ್ಷಾಂತರ ಪ್ರವಾಸಿಗರು ಬಂದು ಇದನ್ನು ವೀಕ್ಷಿಸುತ್ತಿದ್ದರಲ್ಲದೆ ಕಣ್ಮನಗಳನ್ನು ತುಂಬಿಕೊಂಡು ಬಹಳ ಆತ್ಮೀಯತೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಪರಿಸರಕ್ಕೆ ಸಲ್ಲಿಸುತ್ತಿದ್ದರು. ಅದೇ ರೀತಿಯಾಗಿ ಅಗೋ ಇದೇ ನೋಡಿ ಪ್ರಪಂಚದ ಕೊನೆಯ ಅತ್ಯಂತ ಲಾಸ್ಟ್ ಕೊನೆಯ ಮರ ಅಂತ ಹೇಳಿದ್ರೆ ಇದೆ. ಈ ರೀತಿಯಾಗೇ ಇದ್ದಿತ್ತು. ಅಂತಹ ಕೊನೆಯ ಮರ ಇಲ್ಲಿದೆ ನೋಡಿ. ಇಗೋ ನೋಡಿ, ಇಲ್ಲಿ ನೋಡಿ, ಇಗೋ ನೋಡಿ, ಇಲ್ಲಿ ನೋಡಿ, ಇದೋ ನೋಡಿ. ಇದೇ ರೀತಿಯಾಗಿ ಇರುತ್ತಿದ್ದವು. ಹಿಂದಿನ ಕಾಲದಲ್ಲಿ ಬಹಳ ಮರಗಳು ಇರುತ್ತಿದ್ದವು. ಆದರೆ ದುರದೃಷ್ಟವಶ ಪ್ರಪಂಚದಲ್ಲಿ ಈಗ ಒಂದು ಮರ ಸಹ ಇಲ್ಲ. ಇದು ಕೃತಕ ಪ್ಲಾಸ್ಟಿಕ್ ಮರವಾಗಿದೆ.
ಯಾರನ್ನ ಮನೆ ಮುರಿಬೇಕಂತ ಮಾಡಿ 5,000 ರೂಪಾಯಿ 10 ರೂಪಾಯಿ ತೊಗೊಂಡು ಬರೀ ನೀರು ತೊಗೊಂಡು ಕೊಡಿಗಾರ ನೀವ್ರ ಅಪ್ಪ ಈ ಕನಸನ್ನ ನಿಜ ಮಾಡಿದ್ದೆ. ಒಂದೊಂದು ದಿನ ಈ ರೀತಿ ನಮ್ಮ ಪ್ರಕೃತಿ ಎಲ್ಲ ನಾಶವಾಗಿ ಹೋದ್ರೆ ನಮ್ಗೆ ಉಳಿದಕ್ಕೆ ಏನೂ ಸಿಗಲ್ಲ. ನಾವು ಉಳಿಸ್ಬೇಕಂತ ನಾಳೆ ನಮ್ಮ ಅಪ್ಪನಿಗೆ ಹೇಳಿ ನಾವು ಗಿಡವನ್ನು ನೆಡ್ತೀವಿ. ಇದರ ಸಾರಾಂಶಿಷ್ಟೇ, ಪ್ರಕೃತಿಯನ್ನ ಇಂದಿನ ದಿನಮಾನಗಳಲ್ಲಿ ನಾವು ರಕ್ಷಿಸದೆ ಹೋದರೆ ಕೃತಕ ಮರವನ್ನು ತೋರಿಸಿ ಇಗೋ ಇದೇ ನೋಡಿ ಪ್ರಪಂಚದ ಕೊನೆಯ ಮರ ಎಂದು ಹೇಳಬಹುದಾದ ಶೋಚನೀಯ ಸಂಗತಿ ನಮ್ಮ ಮುಂದೆ ಎದುರಾಗುವುದರಲ್ಲಿ ಎರಡು ಮಾತಿಲ್ಲ. ಜ್ಞಾಪಕವಿಟ್ಟುಕೊಳ್ಳಿ. ಅದೇ ರೀತಿಯಾಗಿ ಯಾವುದೋ ಒಂದು ಬಟ್ಟೆಯನ್ನು ತೋರಿಸಿ ಇದೇ ನೋಡಿ ಅತ್ಯಂತ ಎತ್ತರದಿಂದ ಧುಮುಕುತ್ತಿದ್ದ ಜಲಪಾತವಾಗಿದ್ದು ಇಂತಹ ಜಲಪಾತಗಳು ಹಿಂದಿನ ಕಾಲದಲ್ಲಿ ಇದ್ದವು ಅನ್ನುವ ಮಾತು ಇಂದಿನ ದಿನಮಾನಗಳಲ್ಲಿ ಎದುರಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಾಗಿ ಲಕ್ಷಾಂತರಗಳನ್ನು ಕೊಟ್ಟು ಕುಡಿಯುವ ನೀರನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭ ಎದುರಾಗುವುದರಲ್ಲಿ ಎರಡು ಮಾತಿಲ್ಲ. ನನ್ನ ಆಶಯವಿಷ್ಟೇ, ಇಂದಿನ ಪ್ರಪಂಚದಲ್ಲಿರುವ ಕನಿಷ್ಠ ಮಟ್ಟದಲ್ಲಿರುವ ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಕರ್ತವ್ಯ ಹಾಗೂ ಜವಾಬ್ದಾರಿ ಎಲ್ಲವೂ ನಮ್ಮ ಮೇಲಿದೆ. ಧನ್ಯವಾದ.